ಸಿದ್ದರಾಮಯ್ಯನವರು ಒಪ್ಪಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಲಿಕ್ಕೆ ಕೆಳಗಿಳಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಅಲ್ಲಿ ಕೂರ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಚರ್ಚೆ ಇದೆ. ನಿಜವಾಯ್ತು ಸುಮ್ಮನೆ ಬರೀ ಮಾತುಗಳು ನಡೀತಾ ಇದೆ. ಅದು ಪರಮೇಶ್ ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, ಇನ್ನೊಬ್ರು. ಯಾಕೆ ನೀವು SC ಅಥವಾ ST ಮುಖ್ಯಮಂತ್ರಿ ಕೊಡಬಾರ್ದು ಅಂತ ಕೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಕೊಡಬಾರ್ದು ಅಂತಿದ್ದಾರೆ. ಅದ್ರ ಜೊತೆಗೆ ಇಂಟರ್ನಲ್ ಏನಾಗಿದೆ ಇವತ್ತು, ಬಹುಶಃ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಇಂಟರ್ನಲ್ ಆಗಿ ಏನಾಗಿದೆ. ಹೌದಪ್ಪ, ನಾನು ಹೇಳಿತೀನಿ, ನನ್ನ ಮಗನಿಗೆ DCM ಮಾಡಿ. ಯಾರು? ಸಿದ್ದರಾಮಯ್ಯ. ಯತೀಂದ್ರ ಅವರನ್ನು DCM ಮಾಡಬೇಕು. ಈಗ ಕುರ್ಚಿ ಗುದ್ದಾಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇನ್ವೆಸ್ಟ್ಮೆಂಟ್ಸ್ ಬರ್ತಿಲ್ಲ, ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಸರ್? ಎಲ್ಲ ಬರೋ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಈಗ ಬೇರೆ ಬೇರೆ ಸ್ಟೇಟ್ಸ್ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಸರ್? ನಿಜ. ಬಿಕಾಸ್ ಬಹಳಷ್ಟು ಸೆಂಟ್ರಲಿ ಸ್ಪಾನ್ಸರ್ಡ್, ಇಂಟರ್ನ್ಯಾಷನಲಿ ಸ್ಪಾನ್ಸರ್ಡ್ ಇಂಡಸ್ಟ್ರೀಸ್ ಮತ್ತೆ IT BT ಈ ಥರದೆಲ್ಲ ಹುಟ್ಟೋಗ್ತಾ ಇದೆ. ಏನೋ ಪುಣ್ಯಾತ್ಮ SM ಕೃಷ್ಣ ಅವರಿದ್ದಾರೆ, IT BT ಬಂತು. ನಮ್ಮ ಮಕ್ಕಳು ಇವತ್ತು 2 ಲಕ್ಷ 2.5 ಲಕ್ಷ ಸಂಬಳ ತಗೋತಿದ್ರಿ ಬಿಕಾಸ್ SM ಕೃಷ್ಣ. ಈಗ ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದ ಸಿದ್ದರಾಮಯ್ಯರವ್ರನ್ನ ಜನತಾ ಪಕ್ಷ ಆಗಲಿ JDS ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ಕರ್ಕೊಂಡೋಗ್ತು. ಆದ್ರೆ ಅವರು JDS ಪಕ್ಷ ಬಿಟ್ಟಾಗ ನೀವು ಕಾಂಗ್ರೆಸ್ಗೆ ಕರ್ಕೊಂಡು ಹೋದ್ರಿ ಅಲ್ಲವ್ರ. ಈಗ ಗಿರಾಕಿ ಏನೇನೋ ಮಾತಾಡ್ತಾ ಇದ್ದೀರಾ. ಹೌದು. ಆದರೆ ಕರ್ಕೊಂಡೋಗದಾಗ ಪರಿಸ್ಥಿತಿ ಹೆಂಗಿದೆ, ಈಗ ಹೆಂಗಿದೆ? ಈಗ ಮೂಲ ಕಾಂಗ್ರೆಸ್ಸಿಗರು ಸುಮಾರು 10 ವರ್ಷದಿಂದ ಮುಖ್ಯಮಂತ್ರಿ ಆಗೋದಿಕ್ಕೆ ಕಾರಣಕರ್ತರು ನೀವು ಒಬ್ರು ಆಗಿರ್ಬಹುದಾ, ಅಥವಾ ಈಗ ಅವ್ರ ಮೂಲ ಕಾಂಗ್ರೆಸ್ಸಿಗರು ಪಶ್ಚಾತ್ತಾಪ ಬೀಳಕ್ ನೀವು ಒಬ್ರು ಕಾರಣ? ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನಾವು ಕಾರಣನೇ. ಏನು ಎರಡು ಮಾತಿಲ್ಲ. ಹಾಗಾಗಿ ಕಾಂಗ್ರೆಸ್ಸಿಗೆ ಕರ್ಕೊಂಡ್ಬರೋಕ್ಕೂ ನಾವು ಕಾರಣನೇ. ಎಲ್ಲ ಹಗರಣಗಳಿಗೂ ಕಾರಣ ಅವರೇ. ನೀವು ಯಾರು ಹೇಳ್ತಾ ಇದ್ರಲ್ಲ ಇಷ್ಟೊತ್ತು, ಅವರೇ. ಸಿದ್ದರಾಮಯ್ಯನೇ ಕಾರಣ. ಸರ್, ಸಿದ್ದರಾಮಯ್ಯ DK ಶಿವಕುಮಾರ್ ಇಬ್ರು ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಮನೆ ಬ್ರೇಕ್ಫಾಸ್ಟ್ ಇವ್ರು ಹೋಗಿದೆ, ಇವ್ರ ಮನೆ ಇಬ್ರು ಚೆನ್ನಾಗಿದ್ದಾರೆ. ನಿಮ್ ಮಧ್ಯದಲ್ಲಿ ಯಾಕೋ ನೀವೇ ಒಂದ್ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಹಾಕ್ಬಿಟ್ಟು ಅವರ ಒಂದು ಸಂಬಂಧನ ಕೆಡಿಸ್ತಾ ಇದ್ರ ಅನ್ಸುತ್ತೆ. 2ನೇ ಪ್ರಶ್ನೆ ಬಂದ್ಬಿಟ್ಟು, ನಿಮ್ದು ಎಲ್ಲಾ ಪಾರ್ಟಿನೂ ಒಂದೊಂದು ರೌಂಡ್ ಆಗೋಯ್ತು. 4ನೇ ಪಾರ್ಟಿ ಆಮ್ ಆದ್ಮಿ ಒಂದಂತಿದೆ. ಯಾರೋ ಪಾಪ ನಮ್ಮ ರಾಜ್ಯಾಧ್ಯಕ್ಷ ಇಲ್ಲೊಬ್ರು ಕೂತ್ಕೊಂಡಿದ್ರೆ ಏನಾದ್ರು 4ನೇ ಪಾರ್ಟಿಗೆ ಏನೋ ಜಂಪ್ ಆಮ್ ಆದ್ಮಿ ಪಾರ್ಟಿ ಅಲ್ವಾ ಅದು? ಅಲ್ಲ, ನೀವು ಬಹಳ ಲೈಟ್ ಆಗಿ ಹೇಳ್ತಾ ಇದ್ದೀರಿ. ಏನ್ ನೋಡ್ತಾ ಇದ್ದೆ, ಯಾವ್ದೋ ಒಂದು ಬಿದ್ದೈತೆ ಪಾರ್ಟಿ. ಐ ಆಮ್ ವೆರಿ ಸಾರಿ, ಆಮ್ ಆದ್ಮಿ ಪಾರ್ಟಿ ಅಲ್ವೇನ್ರಿ ಅದು? ಹಂಗೆಲ್ಲ ಲಘುವಾಗಿ ಮಾತಾಡಬಾರ್ದು. ಆಮೇಲೆ ಕೇಳಿ ಕೋಳಿ ಅದೇನು ಹೇಳಿದ್ರೆ ಮಸಾಲೆ ಅರ್ದ್ರಿ ಅಂತ. ಮಸಾಲೆನ ಅರ್ಧ ಮೇಲೆ DK ಮನೇಲಿ ಅಡುಗೆ ಆಗಿರೋದು ಕೋಳಿ ಸಾರು. ಅವ್ರು ಹೇಳಿರೋದ್ರಲ್ಲಿ ತುಂಬಾ ಅರ್ಥ ಇದೆ, ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಪುಷ್ಪಾ ಅಂತ. ಹೇಳಿ ಅಮ್ಮ. ಸರ್, ಈಗ ನೀವು ಇವಾಗ ವೈಯಕ್ತಿಕವಾಗಿ CM ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಒಂದಷ್ಟು ಆರೋಪಗಳನ್ನ ಅಥವಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ. ನಾನು ಬಿಗಿನಿಂಗ್ ಅಲ್ಲಿ ನನಗೂ ಅವ್ರಿಗೂ ಯಾವುದೇ ವೈಯಕ್ತಿಕ ಇಲ್ಲ. ನಾನು ಅವರು ಒಂದೇ ಜಾತಿ. ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ. ನನ್ನ ಅಭಿಪ್ರಾಯಮ್ಮ. ಆದ್ರೆ 2023ರಲ್ಲಿ ನೀವು ಅದೇ ಸಿದ್ದರಾಮಯ್ಯ ಅವರ ಮನೆಯ ಕದವನ್ನ ತಟ್ತೀರಾ, ಹೈಕಮಾಂಡ್ ಲೆವೆಲ್ ACC ಲೆವೆಲ್ ಅಲ್ಲಿ ಲಾಬಿಯನ್ನ ನಡೆಸ್ತೀರಾ. ನಾನು ಅವತ್ತಿನ ದಿವಸ ಸಿದ್ದರಾಮಯ್ಯ ಸರ್ ಮನೆಯಲ್ಲಿ ಇದ್ದೆ, ನೀವು ಸಹ ಅಲ್ಲಿಗೆ ಬಂದಿದ್ರಿ. ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಬೇಕು ಅನ್ನೋ ಒಂದು ಇರಾದೆಯಿಂದ ನೀವು ಅಲ್ಲಿ ಬಂದಿದ್ರಿ. ಸಾಕಷ್ಟು ಮಾಧ್ಯಮಗಳಲ್ಲಿ ಸಹ ಅದು ಬಂದಿತ್ತು ಸರ್. ನಾನು ಸಹ ಅಲ್ಲಿ ಇದ್ದೆ ಅವತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲ ಇದ್ರಿ ಸರ್, ನಾನಿದ್ದೆ ಅಲ್ಲಿ ಅವತ್ತಿನ ದಿವಸ. ಮಾಧ್ಯಮಗಳಲ್ಲೂ ಸಹ ಇದು ಬಂದಿದೆ 2023ರಲ್ಲಿ ಸರ್ ಇದು. ಸೊ ಹೈಕಮಾಂಡ್ ಮಟ್ಟದಲ್ಲಿ ನೀವು ಲಾಬಿ ನಡೆಸ್ತೀರಾ, ಸಿದ್ದರಾಮಯ್ಯ ಅವರ ಮನೆ ಕದವನ್ನ ತಟ್ತೀರಾ. ಅಲ್ಲಿ ನಿಮಗೆ ಬೇಕಾದಂತ ಅವಕಾಶಗಳು ಸಿಗದೆ ಇದ್ದಾಗ ನೀವು ಈ ತರ ಒಂದು ಅಭಿಪ್ರಾಯವನ್ನ ವ್ಯಕ್ತ ಮಾಡ್ತಿದ್ದೀರಾ. ಡೋಂಟ್ ಟೆಲ್ ಲೈ. ನಾನೇನ್ ಸಿದ್ದರಾಮಯ್ಯ ಮನೆ ಬಾಗಿಲು ತಟ್ಬಿಟ್ಟು ಅಧಿಕಾರಕ್ಕೆ ಬಂದಿರಲಿಲ್ಲ ರೀ, ಅಧಿಕಾರಕ್ಕೋಸ್ಕರ ಬಂದಿರಲಿಲ್ಲ ರೀ. ನಾನು ಅಧಿಕಾರ ಕೊಡಿಸ್ತವನವ್ರಿಗೆ. ಸುಮ್ಮನೆ ಮಾತಾಡಬಾರ್ದು, ಗೊತ್ತಿದ್ದು ಮಾತಾಡಬೇಕು. ನಾನು ಸಿದ್ದರಾಮಯ್ಯನ ಬಾಗಿಲು ತಟ್ಟಿದ್ದು, ಅದಕ್ಕೆ ಸಿದ್ದರಾಮಯ್ಯನ ಮನೆ ಬಾಗಿಲು ತಟ್ಟಿ ಅವನು ಈಚೆ ಕರ್ಕೊಂಡ್ಬಂದು ಅಧಿಕಾರ ಕೊಟ್ಟಿರೋಳು ನಾನು. ಬಟ್ ಮೈ ಬ್ಲಡ್ ಇಸ್ ವಿತ್ ಕಾಂಗ್ರೆಸ್, ಐ ವಿಲ್ ಆಲ್ಸೋ ಲೈಕ್ ಟು ಜಾಯಿನ್ ಕಾಂಗ್ರೆಸ್ ಅಂತ ಹೇಳಿ ನೀವೇ ಹೇಳಿದ್ರಿ. ಮೈ ಬ್ಲಡ್ ಇಸ್ ಅಸೋಸಿಯೇಟೆಡ್ ವಿತ್ ಕಾಂಗ್ರೆಸ್, ಐ ವಾಂಟ್ ಟು ಬಿ ಇನ್ ಕಾಂಗ್ರೆಸ್ ಅಂತ ಹೇಳಿ ನೀವೇ ಒಂದ್ಸತಿ ಹೇಳಿದ್ರಿ. ಯಾವಾಗ? ಹಿಂದೆ. 40 ವರ್ಷಗಳಿಂದ ನೀವು ಕಾಂಗ್ರೆಸ್ ಅಲ್ಲಿ ಇದ್ರಲ್ಲ, ಈಗ ಇದು ಹಿಡ್ಕೊಂಡಿದ್ರಲ್ಲ, ಏನ್ ಅನಿಸ್ತದೆ ನಿಮ್ಗೆ ಅಂತ? ಹೌದ್ರಿ,
ನಾನು ಕಾಂಗ್ರೆಸ್ನಲ್ಲಿ 40 ವರ್ಷಗಳಿಂದ ಇದ್ದವನು. ಇಂದಿರಾ ಗಾಂಧಿ ನನ್ನ ತಾಯಿ ಅಂತ ಹೇಳ್ತೀನಿ ಇವತ್ತು ಕೂಡ. ಇದು ಜೆಂಡಾ ನಿಜ. ಈ ಜೆಂಡಾ ಬದಲಾವಣೆ ಆಗ್ತವೆ, ನನ್ನ ಅಜೆಂಡಾ ಬದಲಾವಣೆ ಆಗಲ್ಲ. ನನ್ನ ಅಜೆಂಡಾ ಕೊನೆಯ ಮನುಷ್ಯನನ್ನು ತಲುಪಬೇಕು ಅಂತಕ್ಕಂಥ ನನ್ನ ಅಜೆಂಡಾ ಬದಲಾವಣೆ ಆಗಲ್ಲ. ಈ ಜೆಂಡಾ ಬದಲಾವಣೆ ಆಗ್ತವೆ ಬಿಟ್ಟು. ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಒಂದು ಶಂಕುಸ್ಥಾಪನೆ ಕೂಡ ಆಗಿಲ್ಲ ಕಾಮಗಾರಿದು. ಮತ್ತೆ ಈಗ ಮೆಕ್ಕೆಜೋಳ ರೈತರು ಹೆಚ್ಚಿನ ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ಅವರು ಪ್ರತಿಧ್ವನಿಯಾಗಿ ನಿಲ್ಲಬೇಕಾಗಿತ್ತು. ಇಲ್ಲಿ ಇವರು ಕುರ್ಚಿ ಕದನ ಮಾಡ್ತಿದ್ದಾರೆ. ಅವರು ಎಲ್ಲಿ ಪಲಾವ್ ತಿಂದ್ರು, ಯಾವ ಚಿಕನ್ ತರಿಸಿದ್ರು, ಯಾವ ನಾಟಿ ಕೋಳಿ ತರಿಸಿದ್ರು ಅದು ಬೇಕಾಗಿರ್ಲಿಲ್ಲ. ನಿಜವಾಗ್ಲೂ ನಿಮ್ಮನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ನೀವು ಹಳ್ಳಿ ಹಕ್ಕಿ ಅಂತ ಏನೋ ನಿಮಗೆ ಬಿರುದಿದೆ. ಆದ್ರೆ ಇಲ್ಲಿ ಪ್ರಸ್ತುತ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು 45,000 ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಸರ್, KCA ಮ್ಯಾಗ್ನೆಟ್ ಅಡಿಯಲ್ಲಿ. ಆ ತರ ವಿಚಾರಗಳ ಬಗ್ಗೆ ನಿಮ್ಮಂತ ಹಿರಿಯರು ಸಿದ್ದರಾಮಯ್ಯನವ್ರ ಗಮನಕ್ಕೆ ತರಬೇಕು. ಅದು ಯಾವುದು ಕೂಡ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಮಿನಿಸ್ಟರ್ಗಳು ಮಾಡ್ತಾ ಇಲ್ಲ. ನಿಜವಾಗ್ಲೂ ಇದು ಏನು ಹಳ್ಳಿಗಾಡಿನಲ್ಲಿ ಇರುವಂತಹ ಕಾರ್ಮಿಕರು ಮತ್ತು ರೈತರು ಮಕ್ಕಳಿಗೆ ತುಂಬಾ ತೊಂದರೆ ಆಗತ್ತೆ. ಈ ಸ್ಕೂಲ್ ಮುಚ್ಚಬಾರದು ಅನ್ನೋದು ನನ್ನದು ನಿಮ್ಮ ಮುಖಾಂತರ ಮನವಿ. ಈ ತರ ವಿಚಾರಗಳನ್ನಿಟ್ಕೊಂಡು ನೀವು ಹೋರಾಟ ಮಾಡಬೇಕು. ಸ್ವಾಗತಮ್ಮ. ಈಗ ನಾನು ಕೃಷ್ಣಾರ್ ಗೌರ್ಮೆಂಟ್ಲಿ ಶಾಲಾ ಶಿಕ್ಷಣ ಸಚಿವನಾಗಿದ್ದವನು. ಶಾಲಾ ಶಿಕ್ಷಣ ಸಚಿವನಾಗಿದ್ದಾಗ ಕರ್ನಾಟಕ ಭಾರತಕ್ಕೆ ನಂಬರ್ 1 ಆಗಿತ್ತು ಶಾಲಾ ಶಿಕ್ಷಣದಲ್ಲಿ. ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಕೊಟ್ಟು ಅವತ್ತಿನ ದಿವಸ ಮಕ್ಕಳಿಗೆ. ನೀವು ಇಲ್ಲೇನು ಪರವಾಗಿಲ್ಲ, ಉತ್ತರ ಕರ್ನಾಟಕಕ್ಕೆ ಹೋದ್ರೆ 7ನೇ ಕ್ಲಾಸ್ ಮೇಲೆ ಮುಂದಕ್ಕೆ ಹೋಗಕ್ಕಾಗಲ್ಲ. ಎಲ್ಲ MLAಗಳು ಸ್ಕೂಲು ಕಾಲೇಜುಗಳು 10,000 ರೂಪಾಯಿ ಕೊಡಬೇಕು. ಯಾರು ಕೊಡ್ತಾರೆ? ನಾನು ಇಡೀ ಉತ್ತರ ಕರ್ನಾಟಕವನ್ನು ಸುತ್ತಿ ಮೊದಲು ಅನ್ನ ಇಲ್ಲ ಮಕ್ಕಳಿಗೆ ಊಟ ಶುರು ಮಾಡಿಸ್ದೆ. ಮಕ್ಕಳಿಗೆ ಅನ್ನ ಶುರು ಮಾಡಿಸಿದ್ರು. ಆಮೇಲೆ ಒಂದೊಂದು ತಾಲೂಕಿಗೆ ಸರ್ಕಾರಿ ಹೈಸ್ಕೂಲ್ಗಳು ಕೊಟ್ಟು 10 ಹೈಸ್ಕೂಲ್ಗಳನ್ನ. ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಸೊ ಬೇಕಾದಷ್ಟು ಕೆಲಸಗಳನ್ನ ಅವತ್ತು. ಬಟ್ ಇವತ್ತೇನಾಗಿದೆ, ಅವೆಲ್ಲ ಬಾಗಿಲಾಕೋ ಸ್ಥಿತಿ ಬಂದ್ಬಿಟ್ಟಿದ್ದಾವೆ. ಕಾರಣ ಯಾರು? ಕಾರಣ ಅಂದ್ರೆ ಪ್ರಸ್ತುತ ಸರ್ಕಾರಗಳ ಧೋರಣೆಗಳು ಆ ರೀತಿ ಆಗಿದ್ದಾವೆ. ಹಾಗಾಗಿ ಈಗ ನಮ್ಮ ಇರೋ ಶಾಲಾ ಶಿಕ್ಷಣ ಮಂತ್ರಿ ಕನ್ನಡವೂ ಬರಲ್ಲ ಅವ್ರಿಗೆ ಸರಿಗೆ. ಆಯ್ತು. ಹಾಗಾಗಿ ನಿಜ ತಾವು ಹೇಳಿದಾಗೆ ಇವತ್ತು ಈಗಾಗಲೇ ಸುಮಾರು 15,000ಕ್ಕೂ ಮೀರಿ ಸರ್ಕಾರಿ ಶಾಲೆಗಳು, ಕನ್ನಡ ಶಾಲೆಗಳು ಬಾಗಿಲಾಕಿದ್ದಾವೆ. ಇನ್ನೂ ಆಗ್ತಾನೂ ಇದಾವೆ. ಈಗ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಸುಮಾರು ಜನ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಬಟ್ ದಲಿತರಿಗೆ ಅವಕಾಶನೇ ಸಿಗ್ತಲ್ಲ ಸರ್. ನಮ್ಮ ಸಿದ್ದರಾಮಯ್ಯ ಅವರ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ. ನಾವು ದಲಿತರು ಓಟ್ ಹಾಕಕ್ಕೆ ಮಾತ್ರ ಸೀಮಿತನಾ, ಇಲ್ಲ ಅಧಿಕಾರ ಹಂಚೋಕ್ಕೂ ನಮ್ಗೆ ಏನಾದ್ರು ಅವಕಾಶಗಳಿದೆಯಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ಇಲ್ಲ, ಖಂಡಿತ ನೀವು ಹೇಳೋದ್ರಲ್ಲಿ ಸತ್ಯ ಇದೆ. ಆಗ್ಲೇಬೇಕು ಅಂತಕ್ಕಂಥದ್ದು ಇದೆ. ಹಾಗಾಗಿ ನಿಮ್ಗಾಗ್ಲೇ ಹೇಳಿದ್ನಲ್ಲ, ಆವತ್ತು ಡೆಪ್ಯೂಟಿ CM ಆಗುವಂತ ಎಲ್ಲ ಯೋಗ್ಯತೆಗಳು ಪರಮೇಶ್ಗಿದ್ದು. ಸೋಲಿಸ್ತವ್ರು ಯಾರು? ಇದೇ ಸಿದ್ದರಾಮಯ್ಯ ಕುರುಬರು ಸಂಘದವ್ರು ಕಳಿಸಿ ಸೋಲಿಸ್ತಾ ಅಲ್ಲಿ ಅವತ್ತಿನ ದಿವಸಕ್ಕೆ. ಇರೋ ವಿಚಾರ, ಸತ್ಯವಾದ ವಿಚಾರ ಹೇಳ್ತೀನಿ. ಹೌದು, ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಮೋಸ್ಟ್ ದೇವರಾಜರ್ಸ್ ಕಾಲೋನಿಯಲ್ಲಿ ಕೂಡ ಅವರು ಈ ರಾಜ್ಯದ ಮಂತ್ರಿ ಆಗಬೇಕು. ನಾನು ಅವ್ರನ್ನ ದಲಿತರು ಅಂತ ಅನ್ನಲ್ಲ. ನಾನು ಆ ಮನುಷ್ಯನಿಗಿರಂತ ಎಂತೆಂಥ ಇಲಾಖೆಗಳು ನಡೆಸಿದ್ದಾರೆ ಅವರು. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಪೊಲಿಟಿಷಿಯನ್, ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಆಫ್ ದ ಸ್ಟೇಟ್. ಹಾಗಾಗಿ ಅವ್ರು ಆಗಬೇಕು. ಸರ್, ಸಂಜಯ್ ಅಂತ ನೀವು ಬಿಜೆಪಿ ಪಕ್ಷದ MLC, ನಿಮ್ ಪಕ್ಷದ ಬಾಗ್ಲೆ 100 ಬಾಗ್ಲಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕಿಟಕಿ ಇಣಕ್ಕೆ ಯಾಕೆ ನೋಡ್ತಿದ್ದೀರಾ ಸರ್ ನೀವು? ನಾನು ಬರೀ ಎಲ್ಲಾ ಪಾರ್ಟಿನೂ ಹೇಳಿದೆ. ನಾನು ಒಂದು ಕಿಟಕಿ ಇಣಕ್ಕೆ ನೋಡಿಲ್ಲಪ್ಪ. ನಾನು ಹೇಳ್ದಲ್ಲ ಅವಾಗಲೇ, ನನ್ನ ಜೆಂಡಾ ಇದು. ನನ್ನ ಜೆಂಡಕ್ಕೆ ಇದಕ್ಕೆ ಪಾರ್ಟಿ ಇಲ್ಲ. ಇದಕ್ಕೆ ಈಗ ಭಾರತ ಸ್ವತಂತ್ರ ಆದಾಗ ಒಂದೇ ಜೆಂಡಾ ಅಲ್ಲೇನ್ರಿ? ಆಮೇಲೆ ಎಷ್ಟು ಜೆಂಡಾ ಬಂದು. ಬಟ್ ಎಲ್ಲರ ಧ್ಯೇಯ ಏನಪ್ಪಾ ಅಂದ್ರೆ, ಇಲ್ಲಿ ಬದುಕು ಮಾಡುವ ಯಾವುದೇ ಜಾತಿ, ಜನಾಂಗ, ಧರ್ಮ, ಭಾಷಿಕರ ಕಟ್ಟಕಡೆಯ ಮನುಷ್ಯನ ನೋವಿಗೆ ಸ್ಪಂದಿಸುವುದು ನನ್ನ ಅಜೆಂಡಾ ಅಷ್ಟೇ. ನಾವು ಬರೀ CM ಯಾರು, DCM ಯಾರು, ನಮ್ಮ ಮಗ CM ಆಗ್ಬೇಕು, ಅವ್ರ ಮಗ DCM ಆಗ್ಬೇಕು, ಇದೇ ಗಲಾಟೆಲಿದ್ರೆ ಈ ಸಂವಿಧಾನವನ್ನು ರಕ್ಷಣೆ ಮಾಡೋದು ಯಾರು? ಈ ಸರ್ಕಾರಿ ಅಧಿಕಾರಿಗಳನ್ನ ನಿಟ್ಟವಾಗಿ ನಮ್ಮ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಬರ್ದಿರುವಂತ ಸಂವಿಧಾನ ಅಡಿಯಲ್ಲಿ ನಮ್ಮ ಸರ್ಕಾರ ನಡೆಯೋದು ಯಾವಾಗ? ನಮ್ಮ ಫಂಡಮೆಂಟಲ್ ರೈಟ್ಸ್ ನಮಗ್ ಸಿಗೋದು ಯಾವಾಗ ಅಂತ ನಿಮ್ಮ ಬಾಯಿಂದ ಕೇಳಕ್ ಇಷ್ಟಪಡ್ತೀನಿ ಸರ್. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಿಜ, ಸ್ವಾತಂತ್ರ್ಯಾನಂತರದ ಭಾರತ ಆತ್ಮವೇ ಸಂವಿಧಾನ.
ಪಾಪ ನಮ್ಮ ಮಹಾದೇವಪ್ಪ ಅಂತ ಒಬ್ಬ ಮಂತ್ರಿ ಇದ್ದಾರೆ. ಬೆಳಗ್ಗೆ ಎದ್ರೆ ಸಂವಿಧಾನ ಸಂವಿಧಾನ ಅಂತ. ಸಂವಿಧಾನ ಕೊಲ್ಲವನು ಯಾರು ಅಂದ್ರೆ ಅವನೇ ಸಂವಿಧಾನ ಕೊಲ್ಲೋರು. ಆಯ್ತಾ? ಹಾಗಾಗಿ ಇವತ್ತು ಸಂವಿಧಾನ ಮೇಲೇನೆ ನಡೀತಾ ಇದ್ದಾರೆ ಅಂತ. ಸಂವಿಧಾನ ಮೇಲೆ ನಡೀತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ಏನು ಕುರ್ಚಿ ಇದೆಯಾ ಅದು ನಾವು ಸಾಲ್ವ್ ಮಾಡ್ತೀವಿ. ಒಂದು ನನ್ನ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ದಲಿತ ಪ್ರಧಾನಮಂತ್ರಿ ನೀವ್ಯಾಗ ಮಾಡ್ತೀರಿ? ಅರ್ಥ ಆಯ್ತು. ನನಗೆ 2 ಪ್ರಶ್ನೆನೂ ಅರ್ಥ ಆಯ್ತು. ಮೋದಿ ಅವರ ಜಾತಿ ಗೊತ್ತಾ ಸರ್ ನಿಮ್ಗೆ? ಮೋದಿ ಅವ್ರ ಜಾತಿ ಗೊತ್ತಾ ಸರ್? ಹಿಂದುಳಿದ ವರ್ಗದವರು. ಎರಡನೇದು, ನಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಲಹವನ್ನ ನಾವು ಸಾಲ್ವ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದೀರಿ ಸರ್. ನಾನಿದನ್ನ ಜರ್ನಲಿಸ್ಟ್ ಆಗಲ್ಲ, ಒಬ್ಬ ಈ ರಾಜ್ಯದ ಮತದಾರನಾಗಿ ಹೇಳ್ತಿದ್ದೀನಿ ಸರ್. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ ಸರ್, ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ. ಇದು ನನ್ನ ಉತ್ತರ ಸರ್. ಹೇಳಿ ಮಿಕ್ಕಿದ್ದು. ಅದು ಆಂತರಿಕ ವಿಚಾರ ಅವರವರೇ ಮಾಡ್ಕೋಬೇಕು. ಅದಕ್ಕೆ ನ್ಯಾಯ ಮಾಡೋಕ್ಕಾಗುತ್ತೆ, ಪಂಚಾಯಿತಿ ಮಾಡ್ಲಿಕ್ಕಾಗುತ್ತೆ ಆಗಲ್ಲ. ಹಾಗಾಗಿ ಸ್ನೇಹಿತರು ಬಹಳ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅವರು ಜನ ತೀರ್ಮಾನ ಮಾಡಬೇಕೇ ಹೊರತು ಆ ಪಾರ್ಟಿಯವ್ರು ತೀರ್ಮಾನ ಮಾಡಬೇಕು. ನೀವು ಹೇಳ್ತಾ ಇದ್ದೀರಾ ರಾಜಕೀಯದಲ್ಲಿ, ಕರ್ನಾಟಕ ರಾಜಕೀಯದಲ್ಲಿ ನಾಯಕತ್ವದ ಕೊರತೆ ಇದೆ ಬಿಜೆಪಿಯಿಂದ ಅಂತ. ನೀವ್ಯಾತಕ್ಕೆ ಮುಂದಾಳತ್ವ ವಹಿಸಿ ಎಲ್ಲರಿಗೂ ಜನಸಾಮಾನ್ಯರಿಗೆ ಇದೆಲ್ಲಾನು ತಿಳಿಪಡಿಸಿ ನೀವು ಮುಂದೆ ಬಂದು ನೀವು ಮುಖ್ಯಮಂತ್ರಿ ಆಗ್ಬೋದಲ್ಲ ಬಿಜೆಪಿಯಿಂದ. ಖಂಡಿತವಾಗ್ಲೂ ಅವ್ರಿಗೆ ನಾಯಕತ್ವದ ಕೊರತೆ ಇದೆ, ಆ ನಾಯಕತ್ವ ಕೊರತೆ ನೀವು ತುಂಬೋದಲ್ಲ ಅಂತ. ಸರ್, ಈಗ ತಮ್ಮ ಹೆಸರೇನು ಸರ್? ಮುರಳಿ ಅಂತ. ಮುರಳಿ ಅವರ ಹೇಳಿ ನಿಜ. ವಕೀಲರು ಸರ್. ಈಗ ಏನಾಗಿದೆ, ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವರು ಹೆಚ್ಚಿಸ್ತಾ ಇದ್ದಾರೆ ಎಲ್ಲಾನು, ಇಲ್ಲಿ ಇವರು ಹೆಚ್ಚಿಸ್ತಾ ಇದ್ದಾರೆ. ಸಾಯ್ತಾ ಇರೋರು ಯಾರು? ಜನ. ಡಿಕೆ ಸರ್ ವಿಷಯದಲ್ಲಿ ಸಮಾಧಾನ, ಸಿದ್ದರಾಮಯ್ಯ ಸರ್ ವಿಷಯದಲ್ಲಿ ಅಸಮಾಧಾನ ತೋರಿಸ್ತಿದ್ದೀರಾ ಈಗ ಮಾತಿನಲ್ಲಿ. ಅವು ನಮ್ಮ ಕಾಂಗ್ರೆಸ್ ಪಕ್ಷ ಒಂದುಗೂಡಿ ಹೋಗ್ಬೇಕಾದ್ರೆ ಕುಡಿಯೋ ನೀರಲ್ಲಿ ಏನೋ ಒಂದು ಆಗ್ತಂಗೆ ಅಂತ ಅನಿಸ್ತಾ ಇದೆ ನಿಮ್ ಕಡೆಯಿಂದ. ಸೊ ಅದಕ್ಕೇನು ಉತ್ತರ ಕೊಡ್ತೀರಾ? ಕುಡಿಯೋ ನೀರಲ್ಲಿ ಹಾಕ್ತಾರೆ ಅವರೇ, ನಾವ್ಯಾಕೆ ಹಾಕೋಣ? ಕುಡಿಯೋ ನೀರಲ್ಲಿ ಹಾಕಿ ಬಗ್ಗಡಾದ್ಮೇಲೆ ಬಗ್ಗಡಾರಿ ಕುಡಿಯಕ್ ಆಗಲ್ಲ ಅಂತ ಹೇಳ್ತಾ ಇದೀವಿ. ಅದನ್ನೇ ನಾವಲ್ಲಪ್ಪ, ನಿಜ. ಕುಡಿಯೋ ನೀರಿಗೆ ಏನೋ ಹಾಕಿ ನೋಡ್ತಾವ್ರೆ. ಕಾಂಗ್ರೆಸ್ ಅನ್ನೋದು ಒಂದು ಫ್ಯಾಮಿಲಿ ಸರ್, ಆ ಫ್ಯಾಮಿಲಿಗೆ ನೀವು ವಿಷ ಹಾಕ್ತಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಜೋಡಿ ಎತ್ತಲಿ ಸರ್ಕಾರ ಹೋಗ್ತಾ ಇದೆ. ನೀವು ಅದು ಕುರ್ಚಿ ಕದನ ಇಲ್ಲ ಅಂತ ಅವ್ರು ಕ್ಲಿಯರ್ ಆಗಿ ಹೇಳಾಗಿದೆ, ಸ್ಟೇಟ್ಮೆಂಟ್ ಬಂದಾಗಿದೆ, ನ್ಯೂಸ್ಗಳಲ್ಲಿ ನೋಡ್ತಾ ಇಲ್ಲ ಅನ್ಸುತ್ತೆ ನೀವು ಕ್ಲೀನ್ ಆಗಿ.